ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಓಂ ನಮೋ ಧರ್ಮದೇವಾಯ ಭೋಗ ಮೋಕ್ಷೇಕ ಹೇತವೇ ಸನಾತನಾಯ ದಿವ್ಯಾಯ ಸಂಸಾರಾರ್ಣವ ಸೇತುವೆ. ಹರಿಹರ ಮಹಾನಗರದಲ್ಲಿ SSK ಸಮಾಜದ ವತಿಯಿಂದ ಶ್ರೀ ದುರ್ಗಾದೇವಿ ಗೋಪುರಕ್ಕೆ ಕಳಸಾರೋಹಣ, ದುರ್ಗಾದೇವಿ ಮಹಾದ್ವಾರ ಅನಾವರಣ ಅಂಗವಾಗಿ ನಡೆದಿರುವಂತಹ ಈ ಧಾರ್ಮಿಕ ಸಮಾರಂಭದ ಸುಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹರಿಹರ ನಗರ ಘಟಕ SSK ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮದ ನಾಯಕರಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಮೋಹನ್ ಕಿರೋಜಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ನೂತನ ಮಹಾದ್ವಾರ ನಿರ್ಮಾಣ ಕಾರ್ಯದಲ್ಲಿ, ಗೋಪುರ ಕಾರ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಭಕ್ತಿ ಸೇವೆಯನ್ನು ಸಲ್ಲಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಿಕರು ಕೂಡ ಆಗಿರುವಂತಹ ಹುಬ್ಬಳ್ಳಿ ಮಹಾನಗರದ SSK ಸಮಾಜದ ಮುಖಂಡರು, ಖ್ಯಾತ ಕೈಗಾರಿಕೋದ್ಯಮಿಗಳು ಕೂಡ ಆಗಿರುವಂತಹ ಶ್ರೀ ಅರ್ಜುನ್ ಸಾ ಟಿ ಪವಾರ್ ಅವರೇ, ವಿನಯ್ ಕೆ ಪವಾರ್ ರವರೇ, ಈ ಸಮಾರಂಭದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರು, ರಾಷ್ಟ್ರೀಯ ಕಾರ್ಯದರ್ಶಿಗಳು ಕೂಡ ಆಗಿ ತಪೋವನ ಆಯುರ್ವೇದ ಆ ಸಂಸ್ಥೆಯ ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀ ಶಶಿಕುಮಾರ್ ಮೆಹರ್ವಾಡೆ ಅವರೇ, ಹರಿಹರ SSK ಸಮಾಜದ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀ ಕೃಷ್ಣ ಸಾ ಭೂತೆ ಅವರನ್ನೇ ಮೊದಲುಗೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಸಮಾಜದ ಎಲ್ಲ ಹಿರಿಯ ಕಿರಿಯ ಕಣ್ಮಣಿಗಳೇ, ಮೈಸೂರಿನ ಸಾವಜೆ ಮಿತ್ರ ಪತ್ರಿಕೆಯ ಮಾಸಪತ್ರಿಕೆಯ ಸಂಪಾದಕರು, ಸಾಹಿತಿಗಳು, ಚಿಂತಕರು, SSK ಸಮಾಜದ ಕಣ್ಮಣಿಗಳು ಕೂಡ ಆಗಿರುವಂತಹ ಶ್ರೀಯುತ ದತ್ತು ಸಾ ರಜೋಳಿಯವರೇ, ತನು ಮನ ಧನ ಶುದ್ಧ ಭಕ್ತಿಯಿಂದ ಈ ಸಮಾರಂಭಕ್ಕೆ ಸಹಕರಿಸಿ ಸಮಾರಂಭದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಶ್ರಮಿಸಿರುವಂಥ ಯಾವತ್ತು SSK ಸಮಾಜದ ಎಲ್ಲ ಹಿರಿಯರೇ, ಕಿರಿಯರೇ, ಯುವಕ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಶುಭ ಕೋರರ ಜೊತೆಗೆ ಸಹಕಾರವನ್ನು, ಸೇವೆಯನ್ನು ಮಾಡಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳೇ, ಯುವಕ ಮಿತ್ರರೇ, ತಾಯಂದಿರೇ, ಮಕ್ಕಳೇ, ಮಾಧ್ಯಮ ಮಿತ್ರರೇ, ಸಮಯ ಈಗಾಗಲೇ ಭಾಳಷ್ಟು ಆಗಿದೆ. 2:30 ಮೇಲ್ಪಟ್ಟು ಸಮಯ ಈಗಾಗಲೇ 3 ಗಂಟೆ ಹತ್ತತ್ರ 2:45 ಆಗಿದೆ. ಬೆಳಗ್ಗೆ 10:50ರಿಂದ ನಾವು ದಯಮಾಡ್ತಾಗಿಂದನೂ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ಸುದೀರ್ಘವಾಗಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ನಮ್ಮ ಮೋಹನ್ರವರು, ಗಣೇಶ್ರವರು ಶ್ರೀಮಠಕ್ಕೆ ಭಿನ್ನ ಸಲ್ಲಿಸಕ್ಕೆ ಬಂದಾಗ ನೀವು ದಿನಪೂರ್ತಿ ನಮ್ಮ ಜೊತೆಗೆ ಇರಬೇಕು, ಎಲ್ಲೇ ಹೋಗಂಗಿಲ್ಲ ಅಂತ ಭಿನ್ನ ಹಾಕಿ ಬಂದುಬಿಟ್ಟಿದ್ರು. ನಾವಾದರೂ ಕೂಡ ಹೇಳಿದ್ವಿ, ನಾವು ಬಂದುಬಿಟ್ಟು ಕಳಸಾರೋಹಣ ಆಯಿತು ಅಂದ ತಕ್ಷಣ ವೇದಿಕೆಯಲ್ಲಿ ಸ್ವಲ್ಪ ತಿದ್ದು ಉದ್ಘಾಟನೆ ಮಾಡಿ 12 ಗಂಟೆ ನಾವು ನಿರ್ಗಮಿಸ್ತೀವಿ ಅಂತ ಹೇಳಿದಾಗ ಅವ್ರು ಒಪ್ಪಲಿಲ್ಲ. ಇಲ್ಲ, ನಮ್ಮ ಮುಗಿಯೋ ತನಕ 3 ಗಂಟೆ ತನಕ ಇರಲೇಬೇಕು ಅಂತಕ್ಕಂತ ಹೇಳಿದ್ರು. ಅವ್ರ ಅಪೇಕ್ಷೆ ಮೇರೆಗೆ ನಾವು ಸುಮ್ಮನೆ ಕೂತ್ವಿ, ಎಲ್ಲರ ಭಾಷಣವನ್ನು ಕೇಳ್ಕೊಂತ ಕೂತ್ವಿ ಇಲ್ಲಿ. ಯಾಕೆ ಅಂದರೆ ಸಮಾಜ ಯಾವತ್ತೂ ಕೂಡ ಗುರು ಅಂತ ಒಪ್ಕೊಂಡು SSK ಸಮಾಜದ ಜೊತೆಗೆ ಸರಿಸುಮಾರು ನಾವು ಈಗಾಗಲೇ 30 ವರ್ಷ ಆತ ಈ ಗುರು ಶಿಷ್ಯರ ನಂಟು ಬೆಳ್ಕೊಂಡು ಬಂದಿರತಕ್ಕಂಥ ರೀತಿಯಾಗಿ, ಹಾಗಾಗಿ ಸಮಾಜದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಬಹುದೊಡ್ಡ ಪ್ರಮಾಣದಲ್ಲಿ ನಡೆದಿರ್ತಕ್ಕಂಥದ್ದು. ದುರ್ಗಾದೇವಿಯ ಕಳಸಾರೋಹಣ, ಮಹಾದ್ವಾರದ ಕಳಸಾರೋಹಣ, ಮಹಾದ್ವಾರ ಉದ್ಘಾಟನೆ ಸಮಾರಂಭ ಇದಾಗಿರೋದ್ರಿಂದ
ರಾಜ್ಯ ಮಟ್ಟದ ಎಲ್ಲ ನಾಯಕರು, ಸಮಾಜದ ಮುಖಂಡರು ಬಂದುಬಿಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ಬಿಟ್ಟು ಇದಕ್ಕೆ ಯಶಸ್ವಿಗೆ ಅವರು ಸಹಕಾರ ನೀಡಿರೋದ್ರಿಂದ ಈ ಕಾರ್ಯಕ್ರಮ ನಿಮ್ಮೆಲ್ಲರ ನಿಜವಾಗಿರ್ತಕ್ಕಂಥ ಮುಂದಾಳತ್ವದಲ್ಲಿ ಸಹಕಾರ ಮುಖಾಂತರ ನಡೀತಕ್ಕಂಥ ಈ ಕಾರ್ಯಕ್ರಮ ಇದುವರೆಗೂ ಕೂಡ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಜೊತೆಗೆ ಸಮಾಜದ ಒಂದು ಕಣ್ಮಣಿಯಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ದಿಸೆಯಲ್ಲಿ 10ನೇ ತರಗತಿಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆಯುವ ಮುಖಾಂತರ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ಸಮಾಜದ ಒಂದು ಮಗು ಸಮಾಜದ ನಿಜವಾಗಿರ್ತಕ್ಕಂಥ ಒಂದು ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಹೆಸರಿಡುವಂಥ ದಿಸೆಯಲ್ಲಿ ಕೀರ್ತಿಯನ್ನು ತಂದಿದ್ದಾಳೆ. ಅವಳಿಗೂ ಕೂಡ ಈ ವೇದಿಕೆಯಲ್ಲಿ ಇವತ್ತು ಪ್ರತಿಭೆ ಗೌರವವನ್ನು, ಆ ಪ್ರತಿಭೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಒಂದು ಅರ್ಥಪೂರ್ಣ ಸಮಾರಂಭವು ಕೂಡ ಇದಾಯಿತು. ಜೊತೆಗೆ ಆ ಪ್ರತಿಭೆಗೆ ಮುಂದೆ ಓದಲಿಕ್ಕಾಗಿ ಏನಾರು ಆರ್ಥಿಕ ಒಂದು ಸವಲತ್ತನ್ನು ನೀಡಬೇಕು ಅಂತಕ್ಕಂಥ ದಿಸೆಯಲ್ಲಿ ಕೂಡ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಕಾರ್ಯದರ್ಶಿಗಳು ಕೂಡ ಎಲ್ಲ ನಿಜವಾಗಿರ್ತಕ್ಕಂಥ ಹಿರಿಯ ಕಣ್ಮಣಿಗಳ ಸಹಕಾರ ತೆಗೆದುಕೊಂಡು ಅದಕ್ಕೆ ಮಾಡೋಣ ಅಂತಕ್ಕಂಥ ಪ್ರಯತ್ನದ ಮಾತುಗಳನ್ನು ಕೂಡ ಇವತ್ತಿಲ್ಲಿ ವೇದಿಕೆ ಮೇಲೆ ಘೋಷಣೆ ಮಾಡಿರ್ತಕ್ಕಂಥದ್ದಾಯಿತು. ಸಮಾಜದ ನಡೆದು ಬಂದಾತಕ್ಕಂಥ ಹಾದಿ ಮುಂದೆ ಆಗುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸಮಾಜ ಸಂಘಟನೆ ಮತ್ತು ಸಾಂಗತ್ಯ ಯಾವತ್ತೂ ಬಹಳ ವಿಶೇಷವಾಗಿರಬೇಕು ಅಂತ ತಿಳ್ಕೊಂಡು ಒಕ್ಕೂರಲಿಂದ ಇವತ್ತು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳು, ರಾಜ್ಯಾಧ್ಯಕ್ಷರು ನಿಮಗೆ ಕರೆ ನೀಡಿದ್ದಾರೆ. ಸಮಾಜಕ್ಕೆ ಸಂಘಟನೆ ಇದ್ದ ಮಾತ್ರ ಯಾವುದೇ ಸಮಾಜಕ್ಕೆ ಯಾವ ಕುಂದುಕೊರತೆಗಳು ಬರೋದಿಲ್ಲ. ಸಮಾಜದ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ನೆಲೆಗಟ್ಟೆ ಮೇಲೆ ಒಂದು ಸಮಾಜವನ್ನು ಕಟ್ಟಬೇಕಾಗಿದ್ದರೆ, ಒಂದು ಸಮಾಜ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿನ ಕಾಣಬೇಕಾಗಿದ್ದರೆ, ಒಂದು ಸಮಾಜ ಎಲ್ಲ ಸಮಾಜದ ಮಧ್ಯೆ ಮೇರುವಾಗಿ ಅದು ಗುರ್ಸ್ಕೋಬೇಕಾಗಿದ್ದರೆ ಆ ಸಮಾಜದ ನಿಜವಾಗಿರ್ತಕ್ಕಂಥ ಒಳಗುಟ್ಟು ಏನಪ್ಪ ಅಂತಂದ್ರೆ ಅದು ಸಂಘಟನೆ ಅಂತ ಹೇಳ್ತಾರೆ. ಸಂಘಟನೆ ಎಲ್ಲಿದೆ ಅಲ್ಲ, ಆ ಸಂಘಟನೆ ಇದ್ದಾಗ ಮಾತ್ರ ಒಂದು ಶಕ್ತಿಯಾಗಿ ಆ ಸಮಾಜ ತನ್ನ ಅಂತಸತ್ವವನ್ನು ಬಲಿಸಿಕೊಳ್ಳೋದ್ರ ಮುಖಾಂತರ ಅಂತರಂಗವಾಗಿ ಬಹಿರಂಗವಾಗಿ ಒಂದು ಶಕ್ತಿಯಾಗಿ ಎಲ್ಲ ಸಮಾಜಕ್ಕೆ ಮೇರುವಾಗಿ ತನ್ನದೇ ಆಗಿರ್ತಕ್ಕಂಥ ಗುರುತನ್ನು, ಹೆಜ್ಜೆ ಗುರುತನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅಂಥ ನಿಜವಾಗಿರ್ತಕ್ಕಂಥ ಹೆಜ್ಜೆ ಗುರುತನ್ನು ಹರಿಹರ ನಗರದಲ್ಲಿ, ಇಡೀ ಹರಿಹರ ನಗರದಲ್ಲಿ ಏನಾದರೂ ಕೂಡ ಸ್ವಲ್ಪ ಮಿಂಚಿನ ಸಂಚಿನಲ್ಲಿ ಏನಾದರೂ ಕೂಡ ಸ್ವಲ್ಪ ಈ ಸಮಾಜಮುಖಿಯಾಗಿ ಕೊಡುಗೆ ಕೊಟ್ಟಿರ್ತಕ್ಕಂಥ ಆ ಒಂದು ದಾರಿಯಲ್ಲಿ ಏನಾದರೂ ಒಂದು ಮೈಲಿಗಲ್ಲಾಗಿ ನಾವು ಅಳತೆ ಮಾಡಿ ನೋಡಿದ್ಯಪ್ಪ ಅಂತಂದರೆ SSK ಸಮಾಜದ ಗುರುತು ಇವತ್ತು ಹರಿಹರ ನಗರದಲ್ಲಿ ಭಾಳಷ್ಟು ಮಟ್ಟಿಗೆ ನಾನು ನೋಡ್ತಾನೇ ಇದ್ದೀವಿ. ವಿಶೇಷವಾಗಿ ನಾವೇ ITI ಕಾಲೇಜನ್ನು ಇವತ್ತು ಕೃಷ್ಣ ಸಾಬೂತಿ ಇದ್ದಾರೆ. ಇವತ್ತು ಅವರ ನಿಜವಾಗಿರ್ತಕ್ಕಂಥ ಎಲ್ಲ ಅವರ ಹಿರಿಜೀವಿಗಳ ಸಾಂಗತ್ಯದೊಂದಿಗೆ ಇವತ್ತು ಕೂಡ ITI ಕಾಲೇಜ್ ಬಗ್ಗೆ ಕೇಳಿದ್ವಿ. ನಾವು ಹೋಗಿ ಪ್ರಾರಂಭ ಮಾಡಿದ್ವಿ, ಅಲ್ಲಿ ಗಣೇಶ ಸ್ಥಾಪನೆ ಮಾಡಿದ್ವಿ. ನಾವು ಹೇಳೋದು 28 ವರ್ಷಗಳ ಹಿಂದೆ. ಆ ಒಂದು ಸಂದರ್ಭದಲ್ಲಿ ಆ ಕಾಲೇಜ್ ನೋಡಿದಾಗ ಇನ್ನೂ ಭಾಳ ಉತ್ತಮ ರೀತಿಯಲ್ಲಿ, ಅಂದರೆ ಇವತ್ತು ಬಡ ಮಕ್ಕಳ ನಿಜವಾಗಿರ್ತಕ್ಕಂಥ ಬದುಕಿಗೆ ವಿದ್ಯಾರ್ಥಿಗಳ ನೆರವನ್ನು ಕೊಡುವಂಥ ಇವತ್ತು SSK ಸಮಾಜದ ಒಂದು ITI ಕಾಲೇಜ್, ತಾಂತ್ರಿಕ ಕಾಲೇಜು ಕೂಡ ತನ್ನದೇ ಆಗಿರ್ತಕ್ಕಂಥ ಈ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಮಾಡ್ತಾ ಇದೆ. ಬಡ ಮಕ್ಕಳಿಗೆ ಒಂದು ವಿದ್ಯಾದಾನವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಸಮಾಜಮುಖಿಯಾಗಿರ್ತಕ್ಕಂಥ ಎಲ್ಲ ಇವತ್ತು ಸಮಾಜದ ಬಂಧುಗಳಿಗೂ ಕೂಡ ಮದುವೆ ಅಂತ ಮಾಡ್ಕೋಬೇಕಾದ್ರೆ ಇಲ್ಲಿ 3-4 ಚೌಟ್ರಿ ಕಲ್ಯಾಣ ಮಂಟಪಗಳು ಮೊದಲು ಯಾವ್ಯಾವ ಇದ್ದು ಅಂತಂದರೆ SSK ಸಮಾಜದವ್ರವೇ ಇವತ್ತು ಕಲ್ಯಾಣ ಮಂಟಪಗಳು ದಾವಣಗೆರೆ ಹರಿಹರ ನಗರದಲ್ಲಿ ಇವತ್ತು ಸಮಾಜಮುಖಿಯಾಗಿ ಇವತ್ತು ಕಲ್ಯಾಣ ಮಂಟಪಗಳು ಇದ್ದು ಅಂತಕ್ಕಂಥದ್ದನ್ನು ನಾನು ನೋಡ್ತೀವಿ. ಹೀಗೆ ಒಂದಲ್ಲ ಇಂಡಸ್ಟ್ರಿ ಅಂತ ತೊಗೊಂಡ್ಬಿಟ್ರೆ ಕೈಗಾರಿಕೋದ್ಯಮಿಗಳು, ನೂರಾರು ಜನಕ್ಕೆ ಕೆಲಸ ಕೊಟ್ಟಿರ್ತಕ್ಕಂಥ ಉದ್ಯಮಗಳು, ಕೈಗಾರಿಕಾ ಕ್ಷೇತ್ರದಲ್ಲಿ ಸ್ವಲ್ಪ ಏನಾದರೂ ಕೂಡ ನಾವು ಅವಲೋಕನ ಮಾಡ್ತಾ ಇದ್ದರೆ ಅಲ್ಲಿ ಮೇರುವಾಗಿ ಇವತ್ತು SSK ಸಮಾಜದ ಕೊಡುಗೆ ಇವತ್ತು ಭಾಳಷ್ಟು ಇವತ್ತು ನಿಜವಾಗಿರ್ತಕ್ಕಂಥ ಜನಸಾಮಾನ್ಯನ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಉದ್ಯೋಗನ ರೂಪಿಸುವಂಥ ದಿಸೆಯಲ್ಲಿ ಕೂಡ ಇವತ್ತಿದೆ. ಇವತ್ತು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಕುಡಿತದ ಕೆಡಕಗಳನ್ನು ದೂರ ಮಾಡಿ ಆದರ್ಶವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಡುವಂಥ ದಿಸೆಯಲ್ಲಿ ಏನಾದರೂ ಒಂದು ಬೆಳಕು ಮೂಡಿತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದೆ ಅಂತಂದರೆ ತಪೋವನದ ಮುಖಾಂತರ SSK ಸಮಾಜನ ಕೊಟ್ಟಿದೆ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳಬೇಕು. ಯಾಕಂದರೆ ಇವತ್ತು ತಪೋವನ ಅಂತಂದರೆ ಎಲ್ಲ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಜನಸಾಮಾನ್ಯನಿಂದ ಹಿಡಿದು ಮಾನ್ಯ ವರ್ಗದ ಎಲ್ಲ ಬದುಕಿಗೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬದುಕನ್ನು, ಬೆಳಕನ್ನು ಕೊಡುವಂಥ ದಿಸೆಯಲ್ಲಿ ಇವತ್ತು ಶೇಷಕುಮಾರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ವೈಯಕ್ತಿಕ ಅವ್ರ ಹೆಗ್ಗಳಿಕೆ ಅಲ್ಲ, ಸಮಾಜ ನಿಜವಾಗಿರ್ತಕ್ಕಂಥ ಹೆಗ್ಗಳಿಕೆ. ಅದು ಸಮಾಜದ ಮುಖಾಂತರ ಇವತ್ತು ಸಮಾಜಕ್ಕೆ ಅಲ್ಲ, ಬರೀ ಎಲ್ಲ ನಿಜವಾಗಿರ್ತಕ್ಕಂಥ ನಾಡಿನ ಮನುಕುಲಕ್ಕೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಡುವಂಥ ದಿಸೆಯಲ್ಲಿ ಆ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹೀಗೆ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಏನಾದ್ರು ಕೂಡ ನಾವು ವಿಚಾರ ಮಾಡಿದ್ದೆ ಆದರೆ ಇವತ್ತು ದುರ್ಗಾದೇವಿ ಅಷ್ಟೇ ಅಲ್ಲ,
ಇವತ್ತು ಹರಿಹರೇಶ ದೇವಸ್ಥಾನ ಬಂತು, ಅಂಬಾ ಭವಾನಿ ಒಂದು ಜಾತ್ರೆ ಬಂತು, ಶರನ್ನವರಾತ್ರಿ ದಸರಾ ಮಹೋತ್ಸವ ಬಂತು ಅಂತಂದರೆ ಅಲ್ಲಿ ಮುಂಚೂಣಿಯನ್ನು ಹಿಡ್ಕೊಂಡು ಧಾರ್ಮಿಕ ಕ್ಷೇತ್ರಕ್ಕೆ ನಮ್ಮ ನೆಲ ಜಲ ಭಾಷೆ ನಮ್ಮ ಆಚಾರ ವಿಚಾರಗಳಿಗೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಸನಾತನ ಹಿಂದೂ ಸಂಸ್ಕೃತಿಗೆ ಹೋರಾಟ ಮಾಡಿ ಏನಾದರೂ ನಮ್ಮ ಅಸ್ತಿತ್ವ ಉಳಿಸ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಕಾಪಾಡ್ಕೋಬೇಕು, ಶಿಷ್ಟಾಚಾರ ಸಂಸ್ಕಾರ ಅಂತಂದರೆ SSK ಸಮಾಜದ ಯುವಕರು ಹೋರಾಟ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಬಂದೀವಿ. ಅವರ ಕೊಡುಗೆ ಭಾಳಷ್ಟು ದೊಡ್ಡದಿದೆ, ಸಮಾಜಮುಖಿಯಾಗಿರ್ತಕ್ಕಂಥದ್ದನ್ನು. ಹೀಗೆ ನಾವು ಹೇಳ್ತಾ ಹೋದರೆ ಭಾಳಷ್ಟು ಇದೆ. ಹಾಗಾಗಿ SSK ಸಮಾಜ ಸ್ವರ್ಣದಲ್ಲಿರ್ಬೋದು. ದಾವಣಗೆರೆಯಲ್ಲಿ 68 ಮನೆ ಇದೆ, 300 ಜನ ಇದ್ದಾರೆ. ಮೊನ್ನೆನೂ ಕೂಡ ಅಂಬಾ ಭವಾನಿ ದೇವಸ್ಥಾನವನ್ನು ನಾವು ಮಾಡಿದಾಗ ಅಧ್ಯಕ್ಷರು ಬಂದಿದ್ದರು, ಅಲ್ಲಿ ಕೂಡ ನೋಡಿದ್ರು. ಅಲ್ಲಿ ಕಾರ್ಯಕ್ರಮ ಭಾಳ ಚಂದ ರೂಪಿಸಿದ್ರು, ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮ ದೊಡ್ಡದಾಗಿ ಚೆನ್ನಾಗಿ ನಡೆದಿತ್ತು. ಆದರೆ ಇಲ್ಲಿ 500-600 ಮನೆಯದ್ದು 3-3.5 ಸಾವಿರ ಜನಸಂಖ್ಯೆ ಇದ್ದರೂ ಕೂಡ ಇವತ್ತು ಯಾವತ್ತೂ ಕೂಡ ಸಮಾಜಮುಖಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರತಕ್ಕಂಥದ್ದು ನೋಡ್ತೀವಿ. ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಲ್ಲಿ ನಾಗಣ್ಣನವರು ಅದಿದ್ದಾಗ ಭಾಳಷ್ಟು ಪಾಂಡು ಮತ್ತು ನಲ್ಲಿ ನಾಗರಾಜರವರೇ ನಮ್ಮ ಮಠಕ್ಕೂ SSK ಸಮಾಜಕ್ಕೂ ಒಂದು ಕೊಂಡಿಯಾಗಿ ಕೆಲಸವನ್ನು 31 ವರ್ಷ ಆದ ನಾವು ಸ್ವಾಮಿಗಳಾಗಿ ಇವತ್ತು ಹರಿಹರ ಮತ್ತು ದಾವಣಗೆರೆ SSK ಸಮಾಜದ ನಂಟಾಗಿ ಏನಾದರೂ ಒಂದು ಕೊಂಡಿ ಬೆಸ್ಕೊಂಡಿತ್ತು ಅಂತಂದರೆ ಅದು ನಲ್ಲಿ ಪಾಂಡು ಮತ್ತು ನಲ್ಲಿ ನಾಗರಾಜ ಅಂತಕ್ಕಂಥ ನಾವು ಮರೆಯಂಗಿಲ್ಲ. ಯಾಕಂದರೆ ಅವ್ರ ಸೇವೆ ಭಾಳ ದೊಡ್ಡದು. ಅದಕ್ಕೆ ಇಲ್ಲಿ ಏನೇ ನಡಿಬೇಕಾದ್ರೂ ಕೂಡ ಇಲ್ಲಿ ಏನಿಲ್ಲ, ತಿಮ್ಮಸಜ್ಜನ ಗದ್ದಿಗೆ ಭಾಳಷ್ಟು ಗದ್ದಿಗೆ ಹಂಗೆ ಇತ್ತು, ಒಂದು ಗದ್ದಿಗೆನೂ ಕಟ್ಟಿರಲಿಲ್ಲ. ಇವತ್ತು ಕೃಷ್ಣಮೂರ್ತಿ ಪವಾರ್ ಅವರು ಇದಕ್ಕೆಲ್ಲ ಅದನ್ನ ಓಡಾಡಿ ಎಲ್ಲ ನಿಮ್ಮೆಲ್ಲರೂ ಸಹಕಾರ್ತ ಕೆಲಸ ಹೋರಾಟ ಮಾಡ್ತಾರೆ ಇವತ್ತು. ಅದಕ್ಕೆ ಅಲ್ಲಿ ಕೆಲಸ ನೋಡಿ ಏನೂ ಇರಲಿಲ್ಲ, ಬಂದು ಕರ್ಕೊಂಬಂದು ತೋರಿಸಿದ್ರು. ಹೋಗಿ ಇಲ್ಲಿ ಯಾಕೆ ಮಾಡಿರಪ್ಪ, ಹಿಂಗೈತಿ ಈ ಕಡೆ ದಾರಿ ಇದೆಲ್ಲ ಭಾಳಷ್ಟು ಎಲ್ಲ ವಾಸ್ತುಕ್ಷೇತ್ರ ಫಲನೇ ಎಲ್ಲ ತಲೆ ಕೆಳಗ ನಿಂತಿದ್ದು, ಏನು ಮಾಡ್ತೀರಿ ಅಂತಂದಾಗ ನೀವೇನಾರು ಮಾಡಿರಿ ಪಾದ ಇಟ್ಬಿಡ್ರಿ ಸಾಕಲ್ಲ, ಅಕ್ಕತ್ ನೀವು ಮಾರ್ಗದರ್ಶನ ಮಾಡ್ತೀವಿ ಅಂತ ತಿಳ್ಕೊಂಡು ಅಂದಾಗ ತಿಮ್ಮಸಜ್ಜನ ಗದ್ದಿಗೆ ಆಯಾಮ ಕೊಟ್ಟಿವಿ, ಅದಕ್ಕೆಲ್ಲ ಮಾಡಿದ್ರು. ದೇವಸ್ಥಾನ ಇದೇ ಥರ ಕಟ್ಟ್ರಿ ಅಂತ ಹಿಂಗೆಲ್ಲ ಮಾಡಿದರು. ನಂತರ ನಾಗರಾಜರು ಅಧ್ಯಕ್ಷ ಬಂದಾಗ ನೀವೇನಾರು ಇಲ್ಲಿ ಒಂದು ಮಹಾದ್ವಾರ ಕಟ್ಟಿ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಶುರು ಮಾಡೋದನ್ನೆಲ್ಲ ತಲೆ ಎತ್ತ ನಿಲ್ಲಿಸಿದ್ರು. ಈ ದುರ್ಗಾದೇವಿ ದೇವಸ್ಥಾನಕ್ಕೆ ಏನಾರು ಕಾಯಕಲ್ಪ ಕಟ್ಟಲೇಬೇಕು ಅಂತ ತಿಳ್ಕೊಂಡು ಸ್ವಲ್ಪ ವ್ಯವಸ್ಥೆ ಮಾಡಿದ್ವಿ. ಅಷ್ಟೊತ್ತಿಗೆ ನಾಗಣ್ಣವ್ರು ಹೊರದು ಕೆಲಸ ಶುರು ಮಾಡಿದ್ರು. ತದನಂತರ ಅವ್ರ ತರುವಾಯವಾಗಿ 8-10 ತಿಂಗಳಿಂದನೂ ಕೂಡ ನಮ್ಮ ಮೋಹನ್ ಕಿರೋಜಿ ಅವರು ಅಧ್ಯಕ್ಷರಾದರು. ಅವರಿಗೂ ಕೂಡ ನಾವು ತಿಮ್ಮಸಜ್ಜನ ಮಟ್ಟಕ್ಕೆ ಬಂದ ನೋಡಪ್ಪ, ಈಗ ನೂತನ ಅಧ್ಯಕ್ಷ ಈ ನಾಗಣ್ಣ ಹೋದ್ಮೇಲೆ ಅವತ್ತು ರಾಜ್ಯಾಧ್ಯಕ್ಷರಿದ್ದರು, ಈ ನಗರ ಘಟಕದ ಅಧ್ಯಕ್ಷರಿದ್ದು ಈ ಕಾರ್ಯಕ್ರಮದ ಕ್ಷೇತ್ರಫಲ ವಿನ್ಯಾಸವನ್ನು ತೋರಿಸಿ ಏನೇ ಕೆಲಸ ಆಗಬೇಕು ಅಂತ ತಿಳ್ಕೊಂಡು ಕೆಲಸದ ಬಗ್ಗೆ ತಿಳಿಸಿ ಈ ಥರ ಮಾಡಬೇಕು ಅಂತ ತಿಳ್ಕೊಂಡು ಅವತ್ತು ತೋರಿಸಿರ್ತಕ್ಕಂಥ ಕೆಲಸ ಇಷ್ಟು ಕಡಿಮೆ ಸಮಯದಲ್ಲಿ ಮೋಹನ್ ಕುಮಾರ್ ಅವರು ಸಮಾಜದ ಹಿರಿಯರ ಕಿರಿಯರ ಯುವಕ ಮಿತ್ರರ ಎಲ್ಲ ನಿಮ್ಮೆಲ್ಲರ ಸಹಕಾರ ತೆಗೆದುಕೊಂಡು ಅತಿ ಶೀಘ್ರದಲ್ಲೇ ನಿಂತು ಹೋಗಿರ್ತಕ್ಕಂಥ ಅಸ್ತವ್ಯಸ್ತವಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಸಮಾರೋಪಗೊಳಿಸಿ ಇವತ್ತಿನ ದಿವಸ ಸಮಾಜಮುಖಿಯಾಗಿ ಅನಾವರಣಗೊಳಿಸ್ತಕ್ಕಂಥ ಒಂದು ಪಾತ್ರ ಸಿಂಹ ಪಾಲು ಅಂತಂತಂದರೆ ನಾಗಣ್ಣವರು ಬಿಟ್ಟು ಹೋಗಿರ್ತಕ್ಕಂಥ ಕೆಲಸ ಪರಿಪೂರ್ಣತೆಯಲ್ಲಿ ಇವತ್ತು ಮೋಹನ್ ಕಿರೋಜಿಯವರು ಮಾಡಿದ್ರಲ್ಲ, ಸಮಾಜ ಅವ್ರಿಗೆ ಬೆನ್ನೆಲುಬ ನಿಂತಿದೆ, ಅವ್ರು ಮಾಡಿದರು ಅಂತಕ್ಕಂಥ ದೊಡ್ಡ ಸಾಧನೆಯನ್ನು ಇವತ್ತು ಹೇಳಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಗುರು. ಶ್ರೀ ಗುರುವೇ ನೀನು ಒಲಿದು ಪಾದವ ನಿಟ್ಟ ಈ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತೀವಿ. ಗುರುವಿನ ಪಾದ ಎಲ್ಲಿ ಬೆಳೀತತ್ತಲ್ಲ, ಎಲ್ಲಿ ಪಾದ ವಿನ್ಯಾಸ ಗುರು ಅಂತಕ್ಕಂಥ ಶಕ್ತಿ ಮಾಡುತ್ತಲ್ಲ, ಅಲ್ಲೆಲ್ಲವೂ ಕೂಡ ಅಲ್ಲಿ ಪಾಮರನೂ ಕೂಡ ಪಾವನನ್ನಾಗಿ ಮಾಡುವಂಥ ಶಕ್ತಿ ಅದಕ್ಕೆ ಬರುತ್ತೆ. ಆ ಗುರು ಅಂತಕ್ಕಂಥ ಪದವನ್ನು ಪ್ರತಿ ವರ್ಷವೂ ಕೂಡ ತಿಮ್ಮಸಜ್ಜನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಬರ್ತೀವಿ, ಗದ್ದಿಗೆ ಪಾದೋದಕ್ಕೆ ಹಾಕ್ತೀವಿ. ತಿಮ್ಮಸಜ್ಜನ ಗದ್ದಿಗೆ ಬೆಳೀತಾನೆ ಐತಿ. ಕೊನೆಗೆ ನಾವು ಇಲ್ಲೇ ಇಷ್ಟು ವರ್ಷ ಬಂದರೂ ಕೂಡ ದುರ್ಗಾದೇವಿ ಕರ್ಕೊಂಡು ಹೋಗಿದ್ದಿಲ್ಲ. ಮೋಹನ್ ಕೌರ್ ಅಧ್ಯಕ್ಷರು ಬಂದು ನೀವು ಬರ್ರಿಯಪ್ಪ ತೋರಿಸಲಿ ಪಾದ ಇಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ದುರ್ಗಾದೇವಿ ತಲೆ ಮೇಲೆ ಕೈ ಇಟ್ಟು ಹೇಳಿದ್ವಿ. ಇಲ್ಲಿ ಅರ್ಧಂಬರ್ಧ ಎಲ್ಲ ಕೆಲಸ ಆಗಿರ್ತಕ್ಕಂಥದ್ದನ್ನು ಎಲ್ಲ ಸಂಪೂರ್ಣ ನಡೆಸ್ಕೋಬೇಕಪ್ಪ ಅಂದರೆ ನಿನ್ನ ಇಚ್ಛಾಶಕ್ತಿ, ನಿನ್ನ ಕ್ರಿಯಾಶಕ್ತಿ, ನಿನ್ನ ಜ್ಞಾನಶಕ್ತಿ ಜಾಗೃತ ಆಗಲಿ ಅಂತಂದೇಳಿ ಆ ದೇವಿಗೆ ಪಾದೋದಕವನ್ನು ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿ ಚೈತನ್ಯ ಶಕ್ತಿಗೆ ಒಂದು ಅನುಗ್ರಹ ಮಾಡ್ತಾ ಹೋದ್ವಿ. ಆ ಶಕ್ತಿ ಇವತ್ತು ಜಾಗೃತ ಆಯಿತು. ಮೋಹನ್ ಕುಮಾರ್ ಮುಖಾಂತರ ಎಲ್ಲ ಕೆಲಸಗಳು ಮಾಡ್ತಾ ಎಲ್ಲವೂ ಕೂಡ ಭಾಳಷ್ಟು ತ್ವರಿತ ಗತಿಯಲ್ಲಿ ಆಯಿತು. ಅದಕ್ಕೆ ಗುರು ಅಂತಕ್ಕಂಥ ಶಕ್ತಿ, ಗುರುವಿನ ನಿಜವಾಗಿರ್ತಕ್ಕಂಥ ಪಾಪವನ್ನು ದಹಿಸುವುದು ಯಾವುದೋ ಅದು ಪಾದ ಅಂತ ಹೇಳ್ತಾರೆ. ಗುರುಪಾದ ಎಲ್ಲ ಕಡೆ ವಿನ್ಯಾಸ ಮಾಡಿದಾಗ ನಂಬಿಕೆ ಇದ್ದರೆ ಗುರುವನ್ನು ಹೇಗೆ ಆರಾಧಿಸಬೇಕು, ಗುರುವನ್ನು ಹೇಗೆ ನಂಬಬೇಕು ಅಂತಕ್ಕಂಥದ್ದನ್ನು SSK ಸಮಾಜದಿಂದ ಇವತ್ತೆಲ್ಲ ಸಮಾಜದಲ್ಲಿ ಕಲಿಬೇಕಾಗಿದೆ. ಅದಕ್ಕೆ ಗುರುವನ್ನು ಆಶ್ರಯಿಸಿ ಗುರು ತೋರಿದ ಆದಿ ಜೀವನಕ್ಕೆ ಹೆದ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಸಮಾಜ ಅಂತಂದರೆ ಇವತ್ತು ಏನೇ ಮಾಡಿದ್ರು ಕೂಡ ಗುರು ಬೇಕು ಅಂತಕ್ಕಂಥ ಬಯಕೆಯಿಂದ ನೀವು ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಂಡು ಎಲ್ಲ ನಿಜವಾಗಿರ್ತಕ್ಕಂಥ ನಿಮ್ಮ ಸಾಧನೆಯ ಕೆಲಸ ಕಾರ್ಯಗಳು ಕೂಡ ನಿಜವಾದ ಒಂದು ಪಥವನ್ನು ಮುಟ್ಟುವಂಥ ದಿಸೆಯಲ್ಲಿ ಶ್ರೇಯಸ್ಸನ್ನು ಫಲವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದಾಗಿದೆ. ಸಮಯ ಭಾಳಾಗಿದೆ. ಇದು ಊಟದ ಸಮಯ, ಪಾಠದ ಸಮಯ ಅಲ್ಲ.
ಎಲ್ಲರೂ ನೀವು ತತ್ತರಿಸಿ ಹೋಗ್ಬಿಟ್ರಿ, ಅಲ್ಲಿ ಬಿಸಿಲು ನಾವೇನು ಕೂತೀವಿ ಪ್ಯಾನಿಗೆ, ಸ್ವಲ್ಪ ನೀವೆಲ್ಲ ಬಿಸಿಲಿಗೆ ಕೂತ್ಕೊಂಡು ಗಾಳಿ ಸುತ್ತೊಡೆದು ಇರಿ. ಇನ್ನೂ ಅಲ್ಲಿ ಡೈನಿಂಗ್ ಹಾಲ್ ಉದ್ಘಾಟನೆ ಆಗಿಲ್ಲ, ಆದರೂ ಔಚಿತ್ಯವಾಗಿ 2 ಸಂದೇಶ ಹೇಳಲೇಬೇಕು. ಏನಿದು ಕಳಸಾರೋಹಣ ಮಹದ್ವಾರ ಅಂತ, ನಾವು ಮಹದ್ವಾರ ದೇವಿ ಗುಡಿ ಮಹದ್ವಾರನು ಕಟ್ಟಿದ್ವಿ. ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ಮಹದ್ವಾರ ಅಂತಂದರೆ ಮನೆ ಬಾಗಿಲಿಗೆ ಒಂದು ತಲಬಾಗಿಲು ಅಂತ ಇಡ್ತೀರಿ ನೀವು. ಅದು ವಾಸ್ತು ಅಂತಂದರೆ, ವಾಸ್ತು ಪುರುಷನ ದೇಹ ಅಂದರೆ ಒಂದು ಮನೆ. ಇದು ದೇವಸ್ಥಾನದ ಪರಿಸರ ಅಂದರೆ ಇದೆಲ್ಲ ಒಂದು ಮನೆ. ಇದಕ್ಕೆ ಮುಖ ಇರಲಿಲ್ಲ. ಅದನ್ನೇ ನಾನು ಹೇಳಿದ್ದೆ, ಇದು ವಾಸ್ತು ಕ್ಷೇತ್ರ ಬಂಧಿಸಬೇಕು ಅಂದ್ರೆ ನೈಋತ್ಯ ಮೂಲಿ ಬರ್ತಾ ಇದ್ದೀರಿ, ಅಲ್ಲಿ ಮಹಾದ್ವಾರ ಮಾಡಲೇಬೇಕು, ಒಂದು ಗೇಟ್ ಮಾಡಲೇಬೇಕಂತ ನಾಗರಾಜ್ ಅವ್ರು ಹೇಳಿದಾಗ ಅದು ಶುರು ಮಾಡಿದರು. ಅದು ಭಾಳ ಕಷ್ಟಕರ ಆಯ್ತು ಅದು ಮಾಡಲಿಕ್ಕೆ. ಬಂಡೆ ಬಂದುಬಿಟ್ಟು ಏನು ಒಳಗೆ ಹೋಗ್ದಂಗೆ ಆಯ್ತು. ಅದ್ರ ಮೇಲೆ ಎಲ್ಲ ಭಾಳಷ್ಟು ಪ್ರಮಾಣದ ಭಾಳ ಕೆಲಸ. ಅದು ಒಂದು ಮಹಾದ್ವಾರ ಕಟ್ಟಕ್ಕೆ ಹೋಗಿ 4-5 ಮಹಾದ್ವಾರ ಕಟ್ಟುವಂಥ ಖರ್ಚನ್ನು ಅದು ಒಂದೇ ತೊಗೊಂಡ್ಬಿಡ್ತದೆ. ಅದಕ್ಕೆ ಅವ್ರು ಪ್ರಯತ್ನ ಪಟ್ಟು ಅದಕ್ಕೆ ಶುರು ಮಾಡಿದರು. ಯಾಕೆ ಇದನ್ನೆಲ್ಲ ಹೇಳಿದ್ವಿ ಅಂತಂದರೆ, ಇದಕ್ಕೆ ಮುಖ ಇಲ್ಲದೆ ಇರ್ತಕ್ಕಂಥ ದೇಗುಲದ ವಾತಾವರಣ, ಈ ಪರಿಸರಕ್ಕೆ ವಾಸ್ತುಕ್ಷೇತ್ರಕ್ಕೆ ಮುಖ ಇಲ್ಲ. ಅದಕ್ಕೆ ನೈಋತ್ಯ ದಿಕ್ಕಿಗೆ ಒಂದು ದಿಕ್ಕನ್ನು ಮಹಾದ್ವಾರನ್ನು ಕಟ್ಟಿದ್ದೆ. ಆದರೆ ಆ ನೈಋತ್ಯ ದಿಕ್ಕಿನಲ್ಲಿ ವಾಸ್ತು ಪುರುಷನಿಗೆ ಬರುವಂಥ ಹೋಗೋರು ಎಲ್ಲರಿಗೂ ಕೂಡ ಶುಭವನ್ನು ಕೋರುವಂಥ ಮಹಾ ಅಂತಂದ್ರೆ ದೊಡ್ಡದು ಅಂತ, ದ್ವಾರ ಅಂದರೆ ಬಾಗಿಲು, ದೊಡ್ಡದಾಗಿರ್ತಕ್ಕಂಥ ಬಾಗಿಲನ್ನು ನಿರ್ಮಾಣ ಮಾಡಿರಿ. ಅಲ್ಲಿ ಬರೋರಿಗೆ ಹೋಗೋರಿಗೆ, ಈ ದೇವಸ್ಥಾನ ಬರ್ತಕ್ಕಂಥವ್ರಿಗೆ ಹೋಗೋರಿಗೆ ಎಲ್ಲರಿಗೂ ಕೂಡ ಶುಭಪ್ರದವನ್ನು ಅನುಗ್ರಹಿಸ್ತಕ್ಕಂಥ ಮಂಗಲಕರವಾಗಿರ್ತಕ್ಕಂಥ ದೇವಿಯ ಅನುಗ್ರಹ ಆ ಮುಖಾಂತರ ಆಗಬೇಕಪ್ಪ. ಅಲ್ಲಿ ವಾಸ್ತು ಪುರುಷ ನೆಲೆಸ್ತಾನೆ, ಅವನು ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಹಾಗಾಗಿ ಮಹಾದ್ವಾರ ಆಯಿತು. ಮಹಾದ್ವಾರಕ್ಕೆ ಕಳಸವನ್ನು ಸ್ಥಾಪನೆ ಮಾಡಿದ್ವಿ. ದೇವಿಗೆ ಗೋಪುರ ಆಯಿತು, ಗೋಪುರ ಕಳಸಾರೋಹಣ ಮಾಡಿದ್ವಿ. ಕಳಸಾರೋಹಣ ಮಾಡೋ ಉದ್ದೇಶ ಏನಪ್ಪ ಅಂದರೆ, ವೇದಗಳು ಹೇಳ್ತಾವೆ ಮಾತನ್ನು. ಕಳಸನ್ನು ಯಾಕೆ ದೇವಸ್ಥಾನಕ್ಕೆ, ಮನೆಗೆಲ್ಲ ಇವತ್ತು ದಾವಣಗೆರೆಯಲ್ಲ, ಇಲ್ಲೆಲ್ಲ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು. ಆ ಎಲ್ಲ ಶ್ರೀಮಂತರು ಅವ್ರ ಮನೆಗೇನು ಗೋಪುರ ಕಟ್ಟಿಲ್ಲ, ಕಳಸನ ಇಟ್ಟಿಲ್ಲ. ಯಾಕೆ ಇಡಕ್ಕೆ ಬರೋದಿಲ್ಲ? ಯಾಕಂದರೆ ಗೋಪುರ ಮತ್ತು ಕಳಸ ಅಂತಂದರೆ ಅಪರಿಮಿತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಆ ಶಕ್ತಿನೇ ಅದು ಅಗಣಿತವಾಗಿರ್ತಕ್ಕಂಥದ್ದು. ಅದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಅಂಥ ಅಘೋರವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವಾಗಿರ್ತಕ್ಕಂಥ ಗೋಪುರವನ್ನು, ಕಳಸವನ್ನು ಯಾರ ಮನೆಗೂ ಎಂಥ ಶ್ರೀಮಂತದನಪ್ಪ ಅವ್ರ ಮನೆಗೆ ಇಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಸಾರ್ವಜನಿಕವಾಗಿರ್ತಕ್ಕಂಥ ದಿವ್ಯ ಸ್ಥಾನ ಇರಬೇಕು. ಅದು ಇಡಬೇಕಾಗಿದ್ದರೆ ಅದು ಮನೆಗಿಡಬೇಕಾದ್ರೆ ಸೀಮಿತ ಆಗುತ್ತೆ. ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಸ್ಥಳದಲ್ಲಿ ಇಡಂಗಿಲ್ಲ. ಸೀಮಾತೀತವಾಗಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಜನ ಬಂದು ಹೋಗ್ತಕ್ಕಂಥ ಈ ದೇಗುಲಗಳಿಗೆ ಗೋಪುರವನ್ನು ಕಟ್ಟಬೇಕು, ಕಳಸವನ್ನು ಧಾರಣ ಮಾಡಬೇಕು. ಗೋಪುರದ ಸಂಕೇತ ಏನಪ್ಪ ಅಂತಂದರೆ ಕೀರ್ತಿಯ ಸಮೃದ್ಧಿ. ಅಲ್ಲಿ ದೇವಾನ ದೇವತೆಗಳ ಪವಾಡಗಳನ್ನು, ಆ ದುರ್ಗಾದೇವಿ ಪವಾಡಗಳನ್ನು, ಲೀಲೆಗಳನ್ನು ಬಿತ್ತರಿಸುವಂತಹ ಎಲ್ಲ ಗೊಂಬೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಸಮೂಹವೇ ಒಂದು ಕಡೆಗೆ ಗೋಪುರ ಅಂತ ತಯಾರು ಮಾಡಿವಿ ನಾವು. ಆ ಗೋಪುರವನ್ನು ಯಾರು ದರ್ಶನ ಮಾಡ್ಕೊಳ್ತಾರಲ್ಲ ಅವ್ರು ಎಲ್ಲ ತರನಾಗಿರ್ತಕ್ಕಂಥ ಬದುಕಿನಲ್ಲಿ ಕಷ್ಟ ನಷ್ಟಗಳು ದೂರ ಆಗಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗೋದ್ರ ಜೊತೆಗೆ ಎಲ್ಲರ ಬದುಕು ಉತ್ತುಂಗ ಸ್ಥಿತಿಗೆ ಹೋಗ್ಲಿಕ್ಕೆ, ಊರ್ಜಿತವಾಗಲಿಕ್ಕೆ, ಕೀರ್ತಿಯನ್ನು ಹೊಂದಲಿಕ್ಕೆ ಅಲ್ಲಿ ಸಾಧ್ಯ ಐತಿ. ಅದು ದರ್ಶನ ಮಾತ್ರದೇನು. ಅದ್ರ ಮೇಲೆ ಒಂದು ಕಳಸ ಸ್ಥಾಪನೆ ಮಾಡಿದರೆ ವೇದಗಳು ಹೇಳ್ತಾವೆ, ಕಲಶಸ್ಯೆ ಮುಖೇ ರುದ್ರ ಕಂಠೆ ವಿಷ್ಣು ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಫುಟಾ ಕುಕ್ಷೌತು ಸಾಗರಾಃ ಸರ್ವೇ ಸಪ್ತದ್ವಿಭಾವಸುಂದರಃ ಋಗ್ವೇದೋತ ಯಜುರ್ವೇದೋ ಸಾಮವೇದ ಅಥರ್ವಣ ಅಂಗೈಶ್ಚ ಸಹಿತ ಸರ್ವೇ ಕಲಶಂತು ಸುಮಾಶ್ರಿತ ಅಂತ ತಿಳ್ಕೊಂಡು ಹೇಳುತ್ತೆ. ಈ ಕಳಸ ಏನು ಹೊಂದಿದೆ, ಈ ಕಳಸ ದೇವಸ್ಥಾನ ಮೇಲೆ ಯಾಕೆ ಇಡಬೇಕು ಅಂತಂದೇಳಿ ವೇದಗಳು ಹೇಳ್ತಕ್ಕಂಥ ಮಾತು. ಆ ಕಳಸವನ್ನು ನೋಡ್ರಿ, ಆದಿ ಮಧ್ಯ ಅಂತ್ಯ 3 ಭಾಗವನ್ನು ಹೊಂದಿರತಕ್ಕಂಥದ್ದು. ಈ ಕಳಸ ನೋಡ್ರಿ, ಆಧಾರದಲ್ಲಿ ಬ್ರಹ್ಮ ಇರ್ತಾನೆ, ಮಧ್ಯಕಂಠದಲ್ಲಿ ವಿಷ್ಣು ಇರ್ತಾನೆ, ಮೇಲ್ಭಾಗದಲ್ಲಿರ್ತಕ್ಕಂಥ ರುದ್ರನಿರ್ತಾನೆ. ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಕ್ಕಂಥ ಈ ಜಗತ್ತಿಗೆ ಸೃಷ್ಟಿಕರ್ತ, ಲಯಕರ್ತ ಮತ್ತು ಸ್ಥಿತಿಕರ್ತ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪ್ರತಿಯೊಬ್ಬ ಜೀವ ಸಂಕುಲವು ಕೂಡ, ಮಾನವನು ಕೂಡ ಪ್ರತಿನಿತ್ಯ ದರ್ಶನ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀವು ಯಾರೂ ಕೂಡ ಮಾಡಿಲ್ಲ. ಅದಕ್ಕೆ ಮಾಡಿಲ್ಲ ಅಂತಕ್ಕಂಥ ಭಯ ಬೇಡ, ಆತಂಕ ಬೇಡ. ಯಾರು ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಗೋಪುರ ಕಳಸ ದರ್ಶನ ಮಾಡ್ಕೊಳ್ತಾರಲ್ಲ, ನಿಮಗೆ ಪ್ರತ್ಯಕ್ಷ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ದರ್ಶನ ನಿಮಗೆ ಆಗುವುದು ಅಂತ ಹೇಳ್ತಾ ಕಲಶವನ್ನು. ನಂತರ ಮಧ್ಯೆ ಮಾತೃ ಗಣಾಸ್ಮೃತಃ, ಮಧ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಒಡಲಿದೆ ದುಂಡಗ ಗೋಲಾಕಾರ, ಆ ಬಿಂಬದೊಳಗೆ ಗಣಾಸ್ಮೃತ ಅಂದರೆ ಎಲ್ಲ ದೇವಾನು ದೇವತೆಗಳು ಅಲ್ಲಿ ಸಮಾಗಮಗೊಂಡಿರ್ತಾರೆ. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ 33 ವಿಧವಾಗಿರ್ತಕ್ಕಂಥ ದೇವತೆಗಳನ್ನು, ದೈವತ್ವನ ಪೂಜಿಸುವಂಥ ಪರಿಪಾಠವನ್ನು ನಾವು ರೂಢಿಸ್ಕೊಂಡಿದ್ದೀವಿ. ಆ 33 ದೇವತೆಗಳನ್ನು ನಾವು ಕಂಡಿಲ್ಲಪ್ಪ, ಪೂಜೆ ಮಾಡಿಲ್ಲಪ್ಪ, ಆತಂಕ ಯಾರಿಗೂ ಬೇಡ. ಆ ಕಳಸವನ್ನು ದರ್ಶನ ಮಾಡಿಕೊಂಡ್ರೆ ಸಾಕು, ಎಲ್ಲರಿಗೂ ಕೂಡ 33 ಕೋಟಿ ವಿಧವಾಗಿರ್ತಕ್ಕಂಥ 33 ವಿಧವಾಗಿರ್ತಕ್ಕಂಥ ದೇವತೆಗಳನ್ನು ಪ್ರತ್ಯಕ್ಷ ನಾವು ದರ್ಶನ ಮಾಡಿಕೊಂಡು
ಪೂಜಾ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಫಲ, ಪುಣ್ಯದ ಫಲ ಆ ಕಳಸದಿಂದ ನಮಗೆ ಅನುಗ್ರಹ ಆಗುತ್ತೆ ಅಂತ ಹೇಳ್ತೀವಿ. ಜೊತೆಗೆ ಏನು ಹೇಳುತ್ತಪ್ಪ ಅಂತಂದರೆ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಜೀವನ ಪರ್ಯಂತರ ಯಾವತ್ತೂ ಕೂಡ 4 ವೇದಗಳನ್ನು ಕಲಿಲೇಬೇಕು ಅಂತೇಳಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ನಾವು 4 ವೇದ ಕಲಿತಿಲ್ಲಪ್ಪ, ಇವತ್ತು ನಮ್ಮ ಭಟ್ರಿದ್ರು ಹೇಳಿದ್ರು ಅವರು ಅಂತ ತಿಳ್ಕೊಂಡು, ಚಿದಂಬರ ಭಟ್ರಿದ್ರು ಎಲ್ಲ ನಡೆಸ್ಕೊಟ್ರು ಅಂತ ತಿಳ್ಕೊಂಡು ನಾವು ಹೇಳ್ತೀವಿ, ನೋಡ್ತೀರಿ. ನೀವು ಯಾರು ಕಲ್ತಿಲ್ಲ, ನೀವು ಚಿಂತೆ ಬೇಡ. ಆದರೆ ದೇವಸ್ಥಾನ ಮೇಲೆ ಇರ್ತಕ್ಕಂಥ ಈ ಕಳಸವನ್ನು ದಿನಕ್ಕೆ ಒಂದೊತ್ತು ಬಂದಾಗ ಇಲ್ಲಿ ದರ್ಶನ ಮಾಡ್ಕೊಂಡ್ರೆ ಸಾಕು, 4 ವೇದಗಳನ್ನು ಕಲ್ತ್ಕೊಂಡು ಅದರ ಸಾರವನ್ನು ನೀವು ತಿಳ್ಕೊಂಡು ಅನುಭವಿಸಿರ್ತಕ್ಕಂಥ ಪುಣ್ಯದ ಫಲ ನಿಮ್ಮೆಲ್ಲರಿಗೂ ಕೂಡ ಬರ್ಲಿಕ್ಕೆ ಸಾಧ್ಯ ಐತೆ. ಅದಕ್ಕೆ ಅಲ್ಲಿ ಕಳಸ ದೇವಸ್ಥಾನ ಮೇಲೆ ದರ್ಶನ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗಂಗಾ ಸ್ನಾನಂ ತುಂಗಾಪಾನಂ, ಇಲ್ಲಿ ತುಂಗಭದ್ರೆ ಪಲಕ್ ಹರಿತಾ ಇದ್ದಾಳೆ, ಸ್ನಾನ ಮಾಡಿದ್ರೆ ಪಾಪ ತಾಪಗಳು ನಿಷ್ಪತ್ತಿ ಆಗ್ತಾವ ಅಂತ ತಿಳ್ಕೊಂಡು ಏನಾದರೂ ಕೂಡ ಇವತ್ತು ಏನಂತಂತ ನಾವೇನು ಮಾಡ್ತೀವಿ, ಸಂಕ್ರಾಂತಿ ಬಂದಾಗ ಈ ಹೊಳೆಯಲ್ಲೆಲ್ಲ ಸ್ನಾನ ಮಾಡ್ತೀವಿ. ಇಷ್ಟೇ ಅಲ್ಲ, ಗಂಗಾ ಸ್ನಾನಂ ತುಂಗಾಪಾನಂ, ಕಾಶಿಗೆ ಹೋಗಿ ಕಾಕಿ ಗಂಗಾ ಸ್ನಾನ ಮಾಡಬೇಕು ಅಂತ ಹೇಳಿದ್ವಿ. ಮೊನ್ನೆ ರುದ್ರಪ್ರಯಾಗದಲ್ಲಿ ಮಹಾಕುಂಭಮೇಳ ಅಂತ ಅಲ್ಲಿ ಹೋಗ್ಬಿಟ್ರೆಲ್ಲ ಪಾಪ ತಾಪಗಳನ್ನು ಹೋಗ್ತೀವಿ, ಒಂದು ಗಂಗೆ ಸ್ನಾನ ಮಾಡ್ಕೊಂಬಂದ್ರೆ ನೀವೆಲ್ಲ ಇದ್ರಿಲ್ಲಿ, ಹೌದಾ? ಅದಕ್ಕೆ ಹೇಳ್ತೀವಿ ಶಾಸ್ತ್ರ, ಒಬ್ಬ ಮನುಷ್ಯ ಮಾಡಬಾರತಕ್ಕಂಥ ಪಾಪ ತಾಪಗಳನ್ನು ಮಾಡಿದರೆ 7 ಸರೋವರಗಳಲ್ಲಿ ಮಿಂದು ಪಾಪವನ್ನು ಹಾಕಬೇಕು ಅಂತ ಹೇಳ್ತೀವಿ. ಗಂಗೆ, ಯಮುನೆ, ನರ್ಮದೆ, ಸಿಂಧು, ಕಾವೇರಿ, ಜಲೇಸ್ಮಿನ್ ಸನ್ನಿಧಿಮುಖರು, ಅಂದರೆ 7 ಸರೋವರಗಳಲ್ಲಿ ಮಿಂದು ಎದ್ದಾಗ ಅವನು ಪಾಪ ತಾಪಗಳು ನಿಷ್ಪತ್ತಿ ಆಗುತ್ತೆ ಅಂತ ಹೇಳ್ತೀವಿ. ಉಳ್ಳವರು ಹೋಗ್ತಾರೆ, ಉಳ್ಳದವರಲ್ಲಿ ಇಲ್ಲಿ ಇರ್ತಕ್ಕಂಥವ್ರು 7 ಸರೋವರಗಳನ್ನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಐತಿ? ಅದಕ್ಕಂಥವ್ರು ಯಾರೂ ಚಿಂತೆ ಮಾಡಬೇಡ, ದೇವಸ್ಥಾನಕ್ಕೆ ಹೋಗಿ ಮನೆ ದೇವರಿಗೆ ಹೋಗಿ ಮನೆ ದೇವರ ಮೇಲೆ ಗೋಪುರದ ಮೇಲೆ ಇಟ್ಟಿರ್ತಕ್ಕಂಥ ಕಳಸವನ್ನು ದರ್ಶನ ಮಾಡಿದ್ರೆ ಸಾಕು, 7 ಸರೋವರಗಳಲ್ಲಿ ಮಿಂದು ಪಾಪವನ್ನು ತೊಳೆದುಕೊಂಡು ಮುಕ್ತನಾಗ್ತಕ್ಕಂಥ ಒಂದು ಪುಣ್ಯದ ಫಲವನ್ನು ಕಳಸ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸ್ತಕ್ಕಂಥದ್ದಾಗಿದೆ. ಅಂತಹ ನಿಜವಾಗಿರ್ತಕ್ಕಂಥ ಫಲವನ್ನು ಕೊಡುವಂಥದ್ದು ಈ ಕಲಶ ಅಂತ ಹೇಳ್ತಾರೆ. ಅದಕ್ಕೆ ಈ ಕಲಶಕ್ಕೆ ಅಪರಿಮಿತವಾಗಿರ್ತಕ್ಕಂಥ ಮಹಾಶಕ್ತಿ ಇದೆ. ಆ ಶಕ್ತಿ ಇನ್ನೂ ಏನು ಮಾಡ್ತಪ್ಪ ಅಂತಂದರೆ, ಗೋಪುರದ ಮೇಲೆ ಇರ್ತಕ್ಕಂಥ ಕಳಶ ಗರ್ಭಗುಡಿಲಿರ್ತಕ್ಕಂಥ ದುರ್ಗಾದೇವಿಗೂ ನಮ್ಮ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಕ್ಕಂಥ ದೇವತೆಗಳ ಚೈತನ್ಯ ಶಕ್ತಿಯನ್ನು ತಾನು ಗ್ರಹಿಸಿಕೊಂಡು ಆ ಶಕ್ತಿಯನ್ನು ಇವತ್ತು ದುರ್ಗಾ ಮಾತೆಗೆ ತಲುಪಿಸುವ ಮುಖಾಂತರ ದುರ್ಗಾ ಮಾತೆಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಜಾಗೃತವಾಗಿದ್ದು, ಆ ಶಕ್ತಿ ದುರ್ಗಾ ಶಕ್ತಿಯನ್ನು ನೀವು ಯಾರು ದರ್ಶನ ಮಾಡ್ಕೊಳ್ತಾರಲ್ಲ, ನೀವು ಬೇಡಿಕೊಳ್ತಾರಲ್ಲ, ನೀವು ಏನೆಲ್ಲ ನಿವೇದನೆ ಮಾಡ್ಕೊಳ್ತಾರಲ್ಲ, ಎಲ್ಲ ಪಾಪ ತಾಪಗಳ ನಿವಾರಣೆ ಮಾಡಿ ಎಲ್ಲ ಪುಣ್ಯದ ಫಲವನ್ನು ನಿಮಗೆ ಕೊಡ್ತಕ್ಕಂಥ ನಿಮ್ಮ ಇಚ್ಛಾಶಕ್ತಿಯನ್ನು, ನಿಮ್ಮ ಜ್ಞಾನಶಕ್ತಿಯನ್ನು, ನಿಮ್ಮ ಕ್ರಿಯಾಶಕ್ತಿಯನ್ನು ಅನುಗ್ರಹಿಸ್ತಕ್ಕಂಥ ಶಕ್ತಿ ದುರ್ಗಾದೇವಿ ನಿಮ್ಗೆಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಐತಿ. ಅಂಥ ನಿಜವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಕಳಸ ಗೋಪುರದ ಮೇಲೆ ಇದ್ದುಕೊಂಡು ಇಡೀ ಈ ನಾಡಿಗೆಲ್ಲ ಸಕಾಲಕ್ಕೆ ಮಳೆ ಬೆಳೆ, ನಿಜವಾಗಿರ್ತಕ್ಕಂಥ ಶ್ರದ್ಧಾ, ಭಕ್ತಿ, ನಿಷ್ಠೆ, ನಂಬಿಕೆ, ಆಚಾರ ವಿಚಾರವನ್ನು ಈ ನಾಡಿನ ಎಲ್ಲ ನಿಜವಾಗಿರ್ತಕ್ಕಂಥ ಮನುಕುಲಕ್ಕೆ ಸುಖಮಯವಾಗಿರ್ತಕ್ಕಂಥ ಸುಭಿಕ್ಷೆ ಜೀವನವನ್ನು ಕೊಡ್ತಕ್ಕಂಥದ್ದಾಗಿದೆ. ಅಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲವೃಷ್ಟಿ, ಕ್ಷಾಮ, ಡಾಮರಾದಿ ದುರ್ಭಿಕ್ಷ ಉಂಟಾಗದೆ ಈ ನಾಡನ್ನೆಲ್ಲ ಸುಭಿಕ್ಷಗೊಳಿಸಿ ಆ ದೈವತಾ ಅನುಗ್ರಹದಿಂದ ನಿಮ್ಮೆಲ್ಲರನ್ನು ಉದ್ಧರಿಸಿ ನಿಮ್ಮ ಬದುಕನ್ನು ಉತ್ತುಂಗ ಸ್ಥಿತಿಗೆ ಒಯ್ಯುವಂತಹ ಒಂದು ಪುಣ್ಯದ ಫಲವನ್ನು ಅನುಗ್ರಹಿಸ್ತಕ್ಕಂಥದ್ದೇ ದುರ್ಗಾದೇವಿಯ ದೇವಸ್ಥಾನದ ರಾಜಗೋಪುರದ ಮೇಲೆ ಇಲ್ಲಿ ಸ್ಥಾಪನವಾಗಿರ್ತಕ್ಕಂಥ ಕಳಸ ಈ ಕೆಲಸ ಮಾಡ್ತಾ ಇದೆ. ಇಲ್ಲಿ ಮಹಾದ್ವಾರದ ಮುಂದೆ 5 ಕಳಸ ಇದೆ, ಅಲ್ಲಿ ಮುಂಭಾಗ 3 ಕಳಸ ಇದೆ, ಮೇಲೆ ಗೋಪುರಕ್ಕೆ, ವಿಮಾನ ಗೋಪುರಕ್ಕೆ 1 ಕಳಸ ಇದೆ. ಒಟ್ಟಾರೆ 8 ಕಲಶಗಳನ್ನು ಇವತ್ತು 9 ಕಲಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಇವತ್ತು ಇಂಥ ಈ ಒಂದು ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಕಳಸಗಳನ್ನು ನಾವು ಇಲ್ಲಿ ಸ್ಥಾಪನೆ ಮಾಡೀವಿ. ಪಂಚಲೋಹಗಳಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ಕಲಶಗಳಿಗೆ ಯಾವುದೇ ಥರನಾಗಿರ್ತಕ್ಕಂಥ ಸಿಡಿಲು, ಗುಡುಗು, ಮಿಂಚು, ಯಾವುದೇ ಥರನಾಗಿರ್ತಕ್ಕಂಥ ದೋಷಗಳು ಅಂಟೋದಿಲ್ಲ. ಅದಕ್ಕೆ ಮಿಂಚು ಬಂಧಕ ಶಕ್ತಿನೂ ಕೂಡ ಅಲ್ಲಿ ಅಳವಡಿಸಿರ್ತಾರೆ. ಅದಕ್ಕೆ ಅಂತ ಆ ಒಂದು ನಿಜವಾಗಿರ್ತಕ್ಕಂಥ ಲೋಹದಲ್ಲಿ ಇಂಥ ನಿಜವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಈ ಪಂಚ ಲೋಹಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಕಳಸವನ್ನು ಇವತ್ತು ದುರ್ಗಾ ಮಾತೆಗೆ ಸ್ಥಾಪನೆ ಮಾಡೋ ಜೊತೆಗೆ ಇಷ್ಟೇ ಅಲ್ಲ, ನೀವು ಯಾವುದೇ ಮನೆ ದೇವರು ತೇರಿಗೆ ಹೋಗ್ತೀರಿ, ಕಳಸ ನೋಡ್ತೀರಿ, ಮಂದೇವ್ರಿಗೆ ಹೋಗ್ತೀರಿ, ಮಂದೇವ್ರ ತಲೆ ಮೇಲೆ ಕಳಸ ನೋಡ್ತೀರಿ, ಎಲ್ಲಿ ಹೋಗ್ತಿರಲ್ಲ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಳೋಕ್ಕಿಂತ ಮೊದಲು ಆಗಲಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ ತಕ್ಷಣ ಆ ಗೋಪುರ ಮೇಲೆ ಕಳಸವನ್ನು ನೋಡಿ ದರ್ಶನ ಮಾಡ್ಕೊಂಡು ಕೈ ಮುಗಿದು ಆನಂತರ ನೀವು ನಿರ್ಗಮಿಸಬೇಕು. ಈ ದೇವಸ್ಥಾನಕ್ಕೆ ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಕ್ಷೇತ್ರ ನಿಜವಾಗಿರ್ತಕ್ಕಂಥ ದೇವರನ್ನು ದರ್ಶನ ಮಾಡ್ಕೊಂಡು ಗೋಪುರ ದರ್ಶನ ಮಾಡ್ಕೊಂಡು ಆ ದೇವಸ್ಥಾನದ ಗೋಪುರದ ಕಳಸವನ್ನು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೆಲ್ಲ ಇಷ್ಟೆಲ್ಲ ಪುಣ್ಯದ ಫಲಗಳು ಸಿಗ್ಲಿಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಇಂಥ ಪುಣ್ಯ ವಿಶೇಷ ಫಲಗಳನ್ನು ಎಲ್ಲ ದೇವರುಗಳು ಅನುಗ್ರಹಿಸ್ತಾ ಬಂದಿರತಕ್ಕಂಥದ್ದು ಸಶಾಸ್ತ್ರೀಯವಾಗಿ ಈ ಪೂಜಾ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಚಿದಂಬರ
ಭಟ್ರು ಅವರ ಸಮೂಹ ಎಲ್ಲ ಆಗಮೋಕ್ತವಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ಪೂಜಾ ಕಾರ್ಯಕ್ರಮ ನಿರ್ವಹಿಸಿ ನಿಮ್ಮೆಲ್ಲರಿಗೂ ಕೂಡ ಈ ಪೂಜಾ ಯಜ್ಞದಲ್ಲಿ ಪಾಲ್ಗೊಂಡು ಈ ಪುಣ್ಯದ ಫಲವನ್ನು ನಿಮಗೆಲ್ಲ ಪ್ರಾಪ್ತಿಯನ್ನು ಆಗಿಸುವಂಥ ದಿಸೆಯಲ್ಲಿ ದೇವಿ ಅನುಗ್ರಹಿಸಿದ್ದಾಳೆ ಅಂತ ಅನುಗ್ರಹ ಇವತ್ತು ಗುರು ಮುಖಾಂತರ ಗುರು ಅಮೃತ ವಾಣಿ ಮುಖಾಂತರ ದರ್ಶನ ಆಶೀರ್ವಾದ ಸಂಭಾಷಣೆ ಮುಖಾಂತರ ನಿಮಗೆ ಪ್ರಾಪ್ತಿಯಾಗಿದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ SSK ಸಮಾಜದ ನಿಜವಾದ ಒಂದು ಸಂಘಟನೆ ಯಾವತ್ತೂ ಕೂಡ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಂಘಟನೆ ಆಗಿದೆ. ಇಂಥ ಒಂದು ಈ ಸಂಘಟನೆ ಉತ್ತರೋತ್ತರ ಇದೇ ಥರನಾಗಿ ಇನ್ನೂ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಹೋಗಲಿ. ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಯಾವತ್ತೂ ನಮ್ಮ ಮಠದ ಮೇಲಿದೆ. ನಿಮ್ಮೆಲ್ಲರ ಲಕ್ಷ್ಯ ನಮ್ಮ ಮಠದ ಕಡೆಗೆ ಯಾವತ್ತೂ ಕೂಡ ಇರಲಿ. ನಿಮ್ಮ ಜೊತೆಗೆ ಯಾವತ್ತೂ ಗುರುಗಳು ಆಶೀರ್ವಾದ ಮಾಡ್ಕೊಳ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸಿ, ಸಮಯ ಬಾಳಾಗಿದ್ದರೂ ಕೂಡ ನಿಮ್ಮ ತಾಳ್ಮೆಯಿಂದ ನೀವು ಶ್ರದ್ಧಾ ಭಕ್ತಿ ನಿಷ್ಠೆ ನಂಬಿಕೆಯಿಂದ ಕೂತ್ಕೊಂಡು ಇಷ್ಟೊತ್ತಾದರೂ ಕೂಡ ಪ್ರಸಾದ ತೆಗೆದುಕೊಳ್ಳಂಗೆ ಕಾತರಾಗಿ ಕೂತಿರಪ್ಪ ಅಂದಾಗ ನಿಮ್ಮ ಶ್ರವಣ ಭಕ್ತಿ ಭಾಳ ದೊಡ್ಡದಾಯ್ತು ಇಲ್ಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಗುರು ಆಶೀರ್ವಾದ ಶ್ರೀರಕ್ಷೆ ಜೊತೆಗೆ ನಮ್ಮ ಪವರ್ ಅವರು ಈ ದೊಡ್ಡ ಸೇವೆ ಮಾಡ್ಯಾರಪ್ಪ ಅಂದರೆ ಶ್ರೀಮಂತಿಗೆ ವೈಭವವನ್ನು ವೈಭವೀಕರಿಸಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ತ್ಯಾಗೇ ನೈಕೆ ಅಮೃತತ್ವ ಮಾನಶು ಅಂತ ತಿಳ್ಕೊಂಡು ವೇದಗಳು ಹೇಳ್ತಾವೆ. ಒಬ್ಬ ವ್ಯಕ್ತಿ ಸಮಾಜಮುಖಿಯಾಗಿ ಏನಾದರೂ ಕೂಡ ಒಂದು ಸೇವೆ ಸಲ್ಲಿಸ್ಬೇಕಪ್ಪ ಅಂದರೆ ಸ್ವತಃ ಅವ್ರದ್ದು ಇವ್ರದ್ದು ಇಸ್ಕೊಂಡು ಅವ್ರು ಕೊಟ್ಟದ್ದು ಇವ್ರು ಕೊಟ್ಟದ್ದು ಅಂತ ನಾನು ಹೇಳಿಕೊಂತ ಹೋದ್ರೆ ಸೇವೆ ದಾನ ಆಗೋದಿಲ್ಲ. ಸ್ವತಃ ನಾವೇ ಕಷ್ಟ ಮಾಡಿ ಕಾಯಕದಲ್ಲಿ ನಿಷ್ಠೆ, ದೇವರಲ್ಲಿ ಧರ್ಮದಲ್ಲಿ ನಂಬಿಕೆ, ತಂದೆ ತಾಯಿಗಳ ಗುರಿಯರಲ್ಲಿ ಭಕ್ತಿ ನಡ್ಕೊಂಡು ಜೀವನ ಪರ್ಯಂತ ಶ್ರದ್ಧೆಯಿಂದ ಸಂಪಾದಿಸ್ತಕ್ಕಂಥ ಸಂಪತ್ತನ್ನು ಅದನ್ನು ಸಮಾಜಕ್ಕಾಗಲಿ, ದೀನರಿಗೆ, ದುರ್ಬಲರಿಗೆ, ಅಂಧರಿಗೆ, ಅನಾಥರಿಗೆ ಇಂಥ ದೇವರುಗಳಿಗೆ ನಿರ್ದಾಕ್ಷಿಣ್ಯವಾಗಿ ದಾನ ಮಾಡೋದ್ರ ಮುಖಾಂತರ ಹಿಂದೂ ಮುಂದೆ ನೋಡಂಗಿಲ್ಲ, ಅವ್ರನ್ನೂರು ಕೇಳಂಗಿಲ್ಲ. ಕೊಡಬೇಕು ಅಂತಕ್ಕಂಥ ಮನಸ್ಸಿಂದ, ಉದಾರವಾಗಿರ್ತಕ್ಕಂಥ ಮನಸ್ಸಿಂದ ಯಾರು ಕೈ ಎತ್ತಿ ಅದಕ್ಕೆ ತ್ಯಾಗ ಮಾಡ್ತಾರಲ್ಲ, ತ್ಯಾಗೇ ನೈಕೆ ಅಮೃತತ್ವ ಮಾನಶು ಇಂಥ ಸೇವೆ ಮಾಡೋದ್ರಿಂದ ಅವರು ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ. ಅದಕ್ಕೆ ನೇಹಕ್ಕೂ ಪರಕ್ಕೂ ಮಿಗಿಲಾಗಿರ್ತಕ್ಕಂಥ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಅಮೃತತ್ವ ಇವತ್ತು ಅವ್ರಿಗೆ ಸ್ಥಾನಮಾನ ಭಗವಂತ ಕೊಡ್ತಾನೆ ಅಂತ ತಿಳ್ಕೊಂಡು ವೇದಗಳು ಹೇಳ್ತಾವೆ. ಇವತ್ತು ಪವರ್ ಅವರು ಮಾತನಾಡುವವರಲ್ಲ, ಅವರು ಕೆಲಸ ಮಾಡುವವರು. ಅವರು ಮಾತನಾಡ್ರಿ ಅಂತ ತಿಳ್ಕೊಂಡು ನಮ್ಮ ಅಧ್ಯಕ್ಷರು ಹೇಳಿದರೆ ಇಲ್ಲ ನಾನು ಏನು ಹೇಳ್ಬೇಕಲ್ಲ ನೀನು ಎದ್ದು ಹೇಳ್ಬಿಡು ಅಂತ ತಿಳ್ಕೊಂಡು ಮತ್ತೆ ಇವ್ರ ಕಡೆಯಿಂದ ಹೇಳ್ಸಾದ್ರೆ ಮಾತಿಗಿಂತನೂ ಕೃತಿ ಮೇಲು. ಮಾತನಾಡಿದ್ರೆ ಏನು ಬರುತ್ತೆ, ಮಾತಾಡ್ಕೊಂತ ಹೋಗೋದಾಗತ್ತೆ. ಮಾತನಾರಲ್ಲಪ್ಪ, ನಾವು ಕೆಲಸ ಮಾಡೋರು ಮಾಡಿದ್ವಿ, ಮುಗಿದು ಸಾಕು. ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೇವಿ, ನಮ್ಮ ಕೆಲಸ ಇಷ್ಟೇ ತೃಪ್ತಿ ತಂದಿದೆ, ಆತ್ಮತೃಪ್ತಿ ಅಂತಕ್ಕಂಥ ಇಷ್ಟೊಂದು ಅಂತರ್ಯದಲ್ಲಿ ಇವತ್ತು ತೃಪ್ತಿ ಸಂತುಷ್ಟರಾಗ್ತಕ್ಕಂಥ ಪವರ್ ಅವರನ್ನು ಮೊದಲುಗೊಂಡು ಇಲ್ಲಿ ವೇದಿಕೆ ಮೇಲೆ ಭಾಳಷ್ಟು ದಾನಿಗಳಿದ್ದಾರೆ. ಈಗ ನಮ್ಮ ಭೂತೆ ಸರ್ ಅವರು ಕೂಡ ಹೇಳಿದ್ರು, ಕೃಷ್ಣ ಸಹ ಭೂತ್ಯರವರು ಈ ಒಂದು ಸಭಾ ಮಂಟಪ ನಾನು ಮಾಡಿಕೊಡ್ತೀನಿ, ಒಂದು ಇದಕ್ಕೊಂದು ವೇದಿಕೆ ಮಂಟಪ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾವು ಈಗ ರಾಜ್ಯಾಧ್ಯಕ್ಷರು ಹೇಳಿದ್ವಿ, ಸಮಾಜದಲ್ಲಿ ಉಳ್ಳವರು ಕೂಡ ಇವತ್ತು ಇರ್ತಕ್ಕಂಥವ್ರು ಇನ್ನು 4-5 ಜನ ಕೈ ಹಾಕಿದ್ರಪ್ಪ ಇವ್ರ ಜೊತೆಗೆ ಅಂತಂದರೆ ಇಲ್ಲಿ ವಾಸ್ತು ದೋಷ ಇದೆ, ಆ ಕಟ್ಟೆಯನ್ನು ಸ್ವಲ್ಪ ತೆಗೀರಿ ಅಂತಂದೇಳಿ ಈಗಾಗಲೇ ನಾಗರಾಜಿಗೆ ಹೇಳಿದ್ವಿ. ಈಗ ಮತ್ತೆ ಈ ಅಧ್ಯಕ್ಷರು ಕೂಡ ಹೇಳಿದ್ದೀವಿ, ಅಲ್ಲಿ ಬಂಡೆ ಇದೆ ಅಂತ ಹೇಳಿದ್ರು. ಬಂಡೆ ಹೊಡಿತಕ್ಕಂಥ ಮಿಷಿನ್ಗಳು ಬಂದಾವು, ತಗೊಂಡ್ಬಂದು ಬಂಡೆ ಹೊಡೆದು ತೆಗೆಸ್ಬಿಟ್ಟು ಆ ಜಾಗನ ಲೆವೆಲ್ ಮಾಡಿ ಪಿಲ್ಲರ್ ಹಾಕಿ ಅದು ಅಷ್ಟು ಕಟ್ಕೊಂಡು ಈ ಮಂಟಪ, ಈ ಮುಖ ಮಂಟಪ ತೆಗೆದುಬಿಟ್ಟು ಇದನ್ನು ಕೆನಾಪಿ ತೆಗೆದು ಏಕ್ ಮಾಡಿಕೊಂಡು ಇದಿಷ್ಟನ್ನು ಪೂರ್ತಿ ಸಭಾ ಮಂಟಪ ಮಾಡಿಬಿಟ್ರೆ ಇಲ್ಲಿ ಎಲ್ಲ ಸಮಾಜದ ಬಂಧುಗಳು ಉಳ್ಳವರು ದೊಡ್ಡ ದೊಡ್ಡ ಚೌಟ್ರಿಗೆ ಹೋಗಿ ಮದುವೆ ಮಾಡ್ಕೊಂತೀರಿ. ಮಧ್ಯಮ ವರ್ಗ ಮತ್ತು ಬಡತನ ರೇಖೆ ಇರ್ತಕ್ಕಂಥವ್ರು ಇದಕ್ಕೆ ದಿನ ಏನೂ ಬೇಡ, ಖರ್ಚು ವೆಚ್ಚ ಏನು 5,000-10,000 ರೂಪಾಯಿ ಮೇಂಟೆನೆನ್ಸ್ ಫೀಸ್ ಅಂತ ಬರುತ್ತಲ್ಲ ಅಷ್ಟನ್ನು ತೊಡಗಿಸ್ಬಿಟ್ಟು ಸಮಾಜದ ಬಂಧುಗಳಿಗೆ ಒಂದು ಕಲ್ಯಾಣ ಮಂಟಪ ಮಾಡ್ಕೊಳ್ಳಿಕ್ಕೆ ಒಂದು ಮುಕ್ತ ಅವಕಾಶಕತೆ ಸಭಾ ಮಂಟಪ ಮಾಡಿ ಹಂಗೆ ಕೈ ಬಿಟ್ಟರೆ ಬಿಸ್ಲಾಗ ಕುಂದ್ರಿಸೋದು ಬೇಡ, ಇದಿಷ್ಟು ಸಭಾ ಮಂಟಪ ಮಾಡಿರಿ ಅಂತ ತಿಳ್ಕೊಂಡು ಅದಕ್ಕೆ ಅಧ್ಯಕ್ಷರು ಹೇಳಿದ್ವಿ. ಅದನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಅವರು ಭೂತೆ ಸರ್ ಅವರು ಕೂಡ ಆಯಿತು ನೀವು ಎಲ್ಲ ಸೇರ್ಕೊಂಡು ಮಾಡೋಣ ತೋಡ್ರಿ ಅಂತ ತಿಳ್ಕೊಂಡು ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಒಟ್ಟಾರೆ ಎಲ್ಲರ ಸಹಕಾರದಿಂದ ಬರುವಂಥ ದಿನದಲ್ಲಿ ನಾವು ನೀವೆಲ್ಲರೂ ಮತ್ತೊಮ್ಮೆ ಈ ಸಭಾ ಮಂಟಪ ಉದ್ಘಾಟನೆಗಾಗಿಯೇ ಕೂಡುವಂಥ ಸಂದರ್ಭ ಸದಾವಕಾಶ ಆದಷ್ಟು ಬೇಗ ಇದು ಒದಗಿ ಬರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಮ್ಮ ಸಾವಜಿ ಮಿತ್ರರವರು ನಮ್ಮ ಯಾರು ರಜೋಳಿಯವರು ದತ್ತು ಸಾರಜೋಳಿಯವರು ಅವರ ಪತ್ರಿಕೆಯಲ್ಲಿ ಪ್ರತಿಯೊಬ್ಬರು ಪತ್ರಿಕೆ ತಗೊಂಡು ಹೋದ್ರಿ SSK ಸಮಾಜಕ್ಕೆ ಕೊಡುಗೆ ಏನು ಕೊಟ್ಟಿದೆ, SSK ಸಮಾಜಕ್ಕೆ ಎಷ್ಟು ಶ್ರಮಿಕರು ಶ್ರಮ ಪಟ್ಟಿದ್ದಾರೆ, ಅವರ ಕೊಡುಗೆ ಇವತ್ತು ಸಮಾಜಕ್ಕೆ ಎಷ್ಟು ಬೆಳಕನ್ನು ಚೆಲ್ಲಿದೆ ಅನ್ನುವಂಥ ಎಲ್ಲ ವಿಚಾರಧಾರೆಗಳನ್ನು ಪ್ರತಿಯವರು ಕೂಡ ಇನ್ನು ಮೊನ್ನೆ ದಾವಣಗೆರೆಯಲ್ಲಿ ಒಂದು ವಿಶೇಷ ಸಂಚಿಕೆ ಬಿಡುಗಡೆ ಮಾಡಿದ್ರು. ಮೊನ್ನೆ ಇವತ್ತು ಮತ್ತೆ ತಕ್ಷಣವೇ ಈ ಪತ್ರಿಕೆಯನ್ನು ಇಲ್ಲಿ ಕೂಡ ಒಂದು ಹೊಸದಾಗಿರ್ತಕ್ಕಂಥ ಪತ್ರಿಕೆಯನ್ನು ಇವತ್ತು ಬಿಡುಗಡೆ ಮಾಡ್ಯಾರ. ಮಾಸ ಪತ್ರಿಕೆ ಆದರೂ ಕೂಡ ಈ ವಾರ ಪತ್ರಿಕೆಯಾಗಿ ಪರಿಣಮಿಸಿ ಈ ವಾರದಲ್ಲಿ 2ನೇ ಪತ್ರಿಕೆಯಾಗಿ ಬಂದಿದೆ. ಅವರು ಕೂಡ ನಮ್ಮ ರಜೋಳಿಯವರು ಮಾತನಾಡುವವರಲ್ಲ, ಅವರು ಕೈ ಹಿಡಿದು ಪೆನ್ನನ್ನು ಲೇಖನಿಯಲ್ಲಿ ಉತ್ತರಿಸು ಅಂದರೆ ಬರೆಯುವುದ್ರ ಮುಖಾಂತರ ಸಮಾಜಕ್ಕೆ
ಎಚ್ಚರಿಕೆಯನ್ನಾಗಲಿ ಸಮಾಜದ ಸಂಘಟನೆಯಾಗಲಿ ಸಮಾಜಕ್ಕೆ ಒಂದು ಉದಾತ್ತವಾಗಿರ್ತಕ್ಕಂಥ ಚಿಂತನೆಗಳ ನಿಜವಾಗಿರ್ತಕ್ಕಂಥ ದಿಕ್ಕನ್ನು ತೋರಿಸುವಂತಹ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಸಂಪತ್ತನ್ನು ಜ್ಞಾನ ಸಂಪತ್ತನ್ನು ಅವರ ಲೇಖನಿ ಮುಖಾಂತರ ಯಾವುದು ಸಾವಜಿ ಮಿತ್ರ ಅಂತಕ್ಕಂಥ ಪತ್ರಿಕೆಯಲ್ಲಿ ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಂತಕ್ಕಂಥ ಮಾತನ್ನು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಅದಕ್ಕೆ ಸಮಾಜದಲ್ಲಿ ಎಲ್ಲ ನಿಜವಾಗಿರ್ತಕ್ಕಂಥ ಪ್ರತಿಭೆಗಳು ಕೂಡ ಇದಾವೆ. ಅವರು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಉತ್ತರೋತ್ತರವಾಗಿರ್ತಕ್ಕಂಥ ಉನ್ನತಿ ಸ್ಥಾನ ಪಡ್ಕೊಂಡ್ಬಿಟ್ಟು ಆ ಸಮಾಜಕ್ಕೆ ಎಲ್ಲೇ ಬೆಳೆದಿದ್ರು ಕೂಡ ಸಮಾಜದ ನಿಜವಾಗಿರ್ತಕ್ಕಂಥ ಕಣ್ಣು ಮಣಿಗಳು ಅಂತಕ್ಕಂಥದ್ದನ್ನು ಹೆಮ್ಮೆ ಪಡಬೇಕಾಗಿದೆ ಸಮಾಜ. ಆ ಸಮಾಜ ನಮಗೆ ಸಮಾಜ ಏನು ಕೊಡ್ತು ಅಂತೇಳೋ ಅನ್ನೋದಕ್ಕಿಂತನೂ ಸಮಾಜಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಅರಿವಿನ ಮಾತಿನೊಂದಿಗೆ ಪ್ರತಿನಿತ್ಯ ಕ್ಷಣವತ್ತು ನಾವು ಚಿಂತನೆ ಮಾಡಿದ್ದೆ ಆದರೆ ಎಲ್ಲರಿಂದನೂ ಕೂಡ ಸಮಾಜಕ್ಕೆ ಒಂದೊಂದು ಕೊಡುಗೆ ಕೊಟ್ಟಿದ್ದೆ ಆದರೆ ಸಮಾಜದ ಭವಿಷ್ಯತ್ತಿನ ಮಕ್ಕಳು ಭಾಳಷ್ಟು ಉತ್ತುಂಗ ಸ್ಥಿತಿಯಲ್ಲಿ ಬೆಳೆಯಲಿಕ್ಕೆ ಅವರಿಗೆ ಆಯಾಮವನ್ನು ಕೊಡುವಂಥದ್ದಾಗಿದೆ. ಈಗ ಪವರ್ ಅವರು ರಾಜ್ಯಾಧ್ಯಕ್ಷರ ಕಡೆಯಿಂದ ಹೇಳಿಸಿರು, ನಾವು 1 ಲಕ್ಷ ರೂಪಾಯಿ ಠೇವಣಿ ಇಡ್ತೀವಿ, ಅದಕ್ಕಾಗಿ ನಾವು ನಿಧಿ ಇಡೋಣ ಅಂತ. ವಿದ್ಯಾರ್ಥಿ ಮಕ್ಕಳ ಬಡ ವಿದ್ಯಾರ್ಥಿಗಳಿಗಾಗಿಯೇ ಮುಂದೆ ಒಂದು ಸ್ಕಾಲರ್ಶಿಪ್ ಅಂತಾಗಲಿ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಫೀಸ್ ಶುಲ್ಕ ವಗೈರೆ ಏನೇ ಖರ್ಚು ವೆಚ್ಚ ಆಗಿರ್ಬೋದು ಅದಕ್ಕೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಫಂಡ್ ಕಲೆಕ್ಟ್ ಮಾಡಿರ್ತಕ್ಕಂಥ ಫಂಡಿಗೆ ನಾವು ಇಷ್ಟಂತ ಮಾಡ್ತೀವಿ, ನೀವೆಲ್ಲ ಹಾಕಿಬಿಟ್ಟು ಆ ವ್ಯವಸ್ಥೆ ಅಡಿಯಲ್ಲಿ ಬಡ ಮಕ್ಕಳಿಗೆ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಆ ಶಿಕ್ಷಣ ಕಲಿಸ್ಲಿಕ್ಕಾಗಿ ಒಂದು ನೆರವನ್ನು ಕೊಡೋಣ ಅಂತಕ್ಕಂಥ ಒಂದು ಹೊಸ ಬೆಳಕನ್ನು ಮಿಂಚಿನಲ್ಲಿ ಇವತ್ತು ವೇದಿಕೆ ಮೇಲೆ ಕೂಡ ಇವತ್ತು ಪವರ್ ಅವರು ಇಳಿಸಿದ್ದಾರೆ. ಅಂಥ ಕೆಲಸ ಇವತ್ತು ಸಮಾಜಕ್ಕೆ ಬೇಕಾಗಿದೆ. ನಾವು ಇವತ್ತು ಇನ್ನೆಲ್ಲ ಮಾಡ್ತೀವಿ ಅಂದರೂ ಕೂಡ ಇವತ್ತು ಅಳಿಸ್ತಾ ಇದೆ, ಇವತ್ತು ನಮ್ಮ ಕಣ್ಣು ಮುಂದೆ ಬಿದ್ದೋಗುತ್ತೆ. ಆದರೆ ಸಮಾಜದಲ್ಲಿ ಭವಿಷ್ಯತ್ತಿನ ನಿಜವಾಗಿರ್ತಕ್ಕಂಥ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು, ಆ ಮಕ್ಕಳಿಗೆ ಸುಭದ್ರವಾಗಿರ್ತಕ್ಕಂಥ ಜೀವನ ಕಟ್ಟಿಕೊಡುವಂಥ ಪ್ರಯತ್ನ ಸಮಾಜದ ಕಣ್ಣು ಮಣಿಗಳು ಮಾಡಿದ್ದೆ ಆದರೆ ಭವಿಷ್ಯತ್ತಿನಲ್ಲಿಯೂ ಕೂಡ ಸಮಾಜದ ಒಂದು ಹೆಗ್ಗಳಿಗೆ ಮಕ್ಕಳ ಮುಖಾಂತರ ಕೀರ್ತಿಯನ್ನು ಪಡಲಿಕ್ಕೆ ಮಕ್ಕಳ ನಿಜವಾಗಿರ್ತಕ್ಕಂಥ ಬೆಳವಣಿಗೆ ಮುಖಾಂತರ ಸಮಾಜದ ಅಂತಸತ್ವವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ಆ ಕೆಲಸ ಸಮಾಜ ಒಟ್ಟಾರೆ ಎಲ್ಲರೂ ಕೂಡ ಪ್ರಗತಿಪರವಾಗಿರ್ತಕ್ಕಂಥ ದೂರದೃಷ್ಟಿಯ ನಿಜವಾಗಿ ಚಿಂತನೆಗಳನ್ನು ಹಿಡ್ಕೊಂಡು ಸಮಾಜದ ಒಂದು ಹೆಗ್ಗಳಿಕೆಗೆ ಶ್ರಮಿಸುವಂಥ ಎಲ್ಲ ಶ್ರಮಿಕರಿಗೂ ಕೂಡ ಭವಾನಿ ಜಗದಂಬ ದುರ್ಗಾ ಮಾತೆ ಗುರು ಆಶೀರ್ವಾದ ಸದಾ ಯಾವತ್ತೂ ಕೂಡ ಶ್ರೀರಕ್ಷೆಯಾಗಿದ್ದುಕೊಂಡು ಎಲ್ಲರೂ ಯುವಕರಿಂದ ಹಿಡ್ಕೊಂಡು ಅಲ್ಲಿ ಎಲ್ಲ ಹಿರಿಯರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಈ ಸಮಾಜದ ದುಡಿತಕ್ಕಂಥವ್ರಾಗಿರಿ. ಅದಕ್ಕೆ ಎಲ್ಲರ ದುಡಿಮೆಗೆ ನಿಜವಾಗಿರ್ತಕ್ಕಂಥ ಶಕ್ತಿಯನ್ನು ಭಗವತಿ ಕೊಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶುಭವನ್ನು ಕೋರಿ ಔಚಿತ್ಯವಾಗಿರ್ತಕ್ಕಂಥ ಸಂದೇಶಗಳಿಗೆ ವಿರಮಿಸ್ತಕ್ಕಂಥದ್ದಾಗಿದೆ. ಬಂಧುಗಳೇ, ಶಿವಂಭಯಾತ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.